ಎಲ್ಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಎಳೆ ಹಲಸಿನಕಾಯಿ ಬಿರಿಯಾನಿ ಆಯಿತಾ. ಇವಾಗ ಆಲ್ಮೋಸ್ಟ್ ಆಗಿ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಿ ಎಲ್ಲ ಸೈಡಲ್ಲಿ ಸಿಗ್ತಾ ಇರುತ್ತೆ. ಸೊ ಇವಾಗ ನಾನು ಹಲಸಿನಕಾಯಿನ ತಳಪಕಟ್ಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಹಲಸಿನಕಾಯಿ ಬಿರಿಯಾನಿ ಎಂಬುದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ರೆಸಿಪಿ ತುಂಬ ಈಸಿಯಾಗಿದೆ, ಬಿರಿಯಾನಿ ಸಹ ಅಷ್ಟೇ ಕ್ರೇಜ್ ಆಗಿದೆ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಯಿತಾ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಆ ತಳಪಕಟ್ಟಿ ಸ್ಟೈಲಲ್ಲಿ ಹಲಸಿನಕಾಯಿ ಬಿರಿಯಾನಿ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನ ಸಹ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಅರ್ಧದಷ್ಟು ಪುದೀನ ಸೊಪ್ಪು ಹಾಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಖಾರಕ್ಕೋಸ್ಕರ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಸಹ ಹಾಕೊಳ್ಳಿ. ನೀನು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋದು, ಜಾಸ್ತಿ ಖಾರ ಬೇಕಂದರೆ. ಸೊ ನಾನು 4 ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಆಮೇಲೆ ಇದಕ್ಕೆ ಒಂದು 8ರಿಂದ 10 ಆಗುವಷ್ಟು ಬೆಳ್ಳುಳ್ಳಿ ಅಷ್ಟನ್ನು ಸಹ ಹಾಕೊಳ್ಳಿ. ಇದಕ್ಕೆ ಒಂದು ದೊಡ್ಡದ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ನೀವು ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ನೀರನ್ನ ಸೇರಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಸಾಮಗ್ರಿಗಳು ಹಸಿಯಾಗಿರೋದ್ರಿಂದ ಅದರಲ್ಲಿ ನೀವು ತರತರಿಯಾಗಿ ಈ ರೀತಿಯಾಗಿ ರುಬ್ಕೋಬೋದು. ಅದೇ ಕನ್ಸಿಸ್ಟೆನ್ಸಿಲಿ ನೀವು ಚೆನ್ನಾಗಿ ರುಬ್ಕೊಳ್ಳಿ. ಅದಾದ ನಂತರ ನಾನು ಇವಾಗ ಸಾಮಗ್ರಿಗಳನ್ನು ಹುರ್ಕೊಳ್ಳಿಕ್ಕೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇವಾಗ ಗರಂ ಮಸಾಲೆ ಸಾಮಗ್ರಿಗಳಲ್ಲಿ ಚಕ್ಕೆ, ಲವಂಗ, ಪುಲಾವ್ ಎಲೆ, ಏಲಕ್ಕಿ, ಸ್ಟಾರ್ಸು, ದಾಲ್ಚಿನ್ನಿ ನಾನು ಸ್ಕ್ರೀನ್ ಮೇಲೆ ಸಹ ಕೊಟ್ಟಿದ್ದೀನಿ. ಅದಷ್ಟು ಸ್ಪೈಸಿ ಅಷ್ಟು ತೊಗೊಳ್ಳಿ ನೀವು ಗರಂ ಮಸಾಲೆ ಐಟಮ್ನ. ಇದನ್ನೆಲ್ಲ ಹಾಕಿಬಿಟ್ಟು ನೀವು ಚೆನ್ನಾಗಿ ರೋಸ್ಟ್ ಮಾಡಿ ಆಯಿತಾ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ. ಏನಕ್ಕಂದ್ರೆ ನಾವು ಇದೆಲ್ಲವ ಪೌಡ್ರ್ ಮಾಡಬೇಕಾಗಿರೋದ್ರಿಂದ ಇದನ್ನು ಗಾರಾಗಿ ಹುರ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೆ 1ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ. ಧನಿಯಾ ಅಂದರೆ ಗೊತ್ತಲ್ಲ, ಕೊತ್ತಂಬರಿ ಬೀಜ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೊಂಪು, ಅದು ನಮ್ಮ ಕಡೆ ಬಡಿ ಸೊಪ್ಪು ಅಂತ ಕರಿತೀವಿ. ಸೊ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಕಾಳುಮೆಣಸು, ಇವೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆಯಿತಾ. ಇದನ್ನು ಫುಲ್ ಗಾರ ಆದ ನಂತರ ನೀವು ಸಡನ್ಲಿ ಇದನ್ನು ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ನೀವು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಒಂದು 5ರಿಂದ 10 ನಿಮಿಷ ಇದನ್ನು ಹಾಗೆ ಕೂಲ್ ಆಗಲಿಕ್ಕೆ ಬಿಡಿ. ಆಮೇಲೆ ನೀವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಅದೇ ಕಾದಿರುವಂಥ ಪಾತ್ರಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಥಿನ ಸಹ ಹಾಕ್ಕೊಂಡು ಅದು ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಒಂದು 10 ನಿಮಿಷ ಬಿಟ್ಟು ಗ್ರೈಂಡ್ ಮಾಡಿದ್ರೆ ಆ ರೀತಿಯಾಗಿ ಪೌಡ್ರ್ ಆಗುತ್ತೆ. ಸೊ ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಿದ್ದೀನಿ. ನಿಮಗೆ ತುಪ್ಪ ಇಲ್ಲ ಅಂದರೆ ನೀವು ಯಾವುದೋ ಒಂದು ಒಳ್ಳೆ ಅಡುಗೆ ಎಣ್ಣೆನ ಪ್ರಿಪೇರ್ ಮಾಡಿ ಇದಕ್ಕೆ. ಸೊ ಇವಾಗ ನೋಡಿ, ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಈ ತುಪ್ಪಕ್ಕೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನೀವು ಫ್ರೈ ಮಾಡಿ ಆದ ನಂತರ ಇದಕ್ಕೆ ಒಂದು ದೊಡ್ಡ ಅಥವಾ ಮೀಡಿಯಮ್ ಸೈಜ್ನ ಟೊಮೆಟೊನ ಹಾಕ್ಬಿಟ್ಟು ನೀವು ಫ್ರೈ ಮಾಡಿ. ನಾನು ಆಲ್ರೆಡಿ ಮೊದಲೇ ಎಲ್ಲ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ಬೇಗ ನೀವೇನಾದರೂ ತರಕಾರಿ ಫ್ರೈ ಆಗಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಅಂತ. ಸೊ ನಾನು ಅದಕ್ಕೆಲ್ಲ ಒಂದು ಸ್ವಲ್ಪ ಉಪ್ಪನ್ನ ಸಹ ಹಾಕೋತಿದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೇಂಜಿಗೆ ಫ್ರೈ ಆದ ನಂತರ ನಾವು ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಗ್ರೀನ್ ಪೇಸ್ಟ್, ಸೊ ಅದನ್ನು ಸಹ ನಾನು ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಏನಕ್ಕಂದ್ರೆ ಇದು ನಾವು ಎಲ್ಲ ಸಾಮಗ್ರಿ ಹಸಿಯಾಗಿ ರುಬ್ಬಿರೋದ್ರಿಂದ ಸೊ ಇದರಲ್ಲಿ ಹಸಿ ಸ್ಮೆಲ್ ಕ್ಲೀನಾಗಿ ಹೋಗಬೇಕು. ನೀವು ಅದರಿಂದ ಒಂದು 3ರಿಂದ 4 ನಿಮಿಷ ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಆಯಿತಾ. ಯಾವುದೇ ಕಾರಣಕ್ಕೂ ಹಸಿ ಸ್ಮೆಲ್ ಇರಲೇಬಾರ್ದು. ಸೊ ಅದಾದ ನಂತರ ನಾವು ಆಲ್ರೆಡಿ ರುಬ್ಬಿದಂಥ ಗರಂ ಮಸಾಲೆ ಪೌಡ್ರನ್ನು ಸಹ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಇಷ್ಟು ಕ್ಲೀನಾಗಿ ಪೌಡರ್ ಮಾಡ್ಕೊಂಡು, ನೀವು ಅಷ್ಟು ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ kg ರೈಸ್ಗೆ ಒಂದು 2ರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು, ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ. ಈ ತಳಪಕಟ್ಟಿ ಸ್ಟೈಲಲ್ಲಿ ಇದೆಯಲ್ಲ, ಈ ಥರ ಬಿರಿಯಾನಿ ನೀವು ಒಮ್ಮೆ ನಿಮ್ಮ ಮನೇಲೆ ಮಾಡಿ ಎಳೆ ಹಲಸಿನಕಾಯಿ ಜೊತೆಗೆ ನಿಮ್ಮ ಚಿಕನು ಸಹ ಆ ಥರ ಟೇಸ್ಟ್ ಕೊಡಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಳದಿನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೇನು ಸ್ವಲ್ಪ ಖಾರ ಜಾಸ್ತಿ ಬೇಕಂತ 1 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಹ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ನೋಡ್ಬಿಟ್ಟು ಹಾಕೊಳ್ಳಿ ಆಯಿತಾ. ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕ್ಲೀನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಆಯಿತಾ. ಯಾವುದೇ ಕಾರಣಕ್ಕೂ ಹಸಿ ಸ್ಮೆಲ್ ಇರಬಾರ್ದು. ಸೊ ಇವಾಗ ನಾನು ಸ್ವಲ್ಪ ನಿಮಗೆ ಇದು ಗ್ರೇವಿ ಕಡಿಮೆ ಆಯಿತು ಅನಿಸಿದಲ್ಲಿ ಇದಕ್ಕೆ ಸ್ವಲ್ಪ ಮೊಸರನ್ನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಯಾವುದೇ ಕಾರಣಕ್ಕೂ ಪಾತ್ರೆ ತಳಂತೂ ಹಿಡಿಯೋಕ್ಕೆ ಕೊಡಬೇಡಿ. ಸೊ ಮೊಸರು ಹಾಕಿದ ನಂತರ ಲಿಕ್ವಿಡ್ ಸಹ ಜಾಸ್ತಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೋಡಿ ಎಷ್ಟು ಲಿಕ್ವಿಡ್ ಇನ್ಕ್ರೀಸ್ ಆಯ್ತಂತ ಗ್ರೇವಿದು. ಸೊ ಈ ಥರ ಗ್ರೇವಿನ ನೀವು ಕ್ಲೀನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ನಾನು ನೋಡಿ ಹಲಸಿನಕಾಯಿನ ತೊಗೊಂಡಿದ್ದೀನಿ ಕ್ಲೀನಾಗಿ ಕಟ್ ಮಾಡಿದಂಥದ್ದು. ಹಲಸಿನಕಾಯಿ ಕಟ್ ಮಾಡುವಂಥ ವಿಡಿಯೋನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ನೋಡಿಬಿಟ್ಟು ಕಟ್ ಮಾಡ್ಬೋದು, ಎಳೆ ಹಲಸಿನಕಾಯಿ ಹೇಗೆ ಕಟ್ ಮಾಡೋದು ಅಂತ. ಸೊ ಇದನ್ನು ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡಿಬಿಟ್ಟು ಇವಾಗ ನಾನು ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಏನಕ್ಕಂದರೆ ಹಲಸಿನಕಾಯಿ ಆಗಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಏನಕ್ಕಂದರೆ ನಾವು ಬಿರಿಯಾನಿಗೆ ಕುಕ್ಕರ್ ಆಗಿಬಿಟ್ಟು ವಿಜಲ್ ಹಾಕ್ತೀವಲ್ಲ, ಸೊ ಅದಕ್ಕೋಸ್ಕರ ಹಸಿ ಸ್ಮೆಲ್ಲೆಲ್ಲ ಇರಬಾರ್ದು ಅಂತ ನಾನು ಇಲ್ಲಿ ಕಪ್ ತೋರಿಸ್ನಲ್ಲ, ಅದರಲ್ಲಿ 2 ಕಪ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ kg ರೈಸ್ ಇದೆ ಇಲ್ಲಿ. ನಾನು ಸೋನಾ ಮಸೂರಿ ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ತೋರಿಸಿದಂಥ ಕಪ್ಪಲ್ಲೇ 4 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. 2 ಕಪ್ ರೈಸ್ಗೆ 4 ಕಪ್ ನೀರು ಹಾಕ್ಕೊಳ್ಳಿ. ಮತ್ತು ಯಾವುದೇ ಕಪ್ ಒಂದು ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಅಂತ ಇರೋದಿಲ್ಲ. ಏನಕ್ಕಂದರೆ ಅಲ್ಲಿ ನಾವು ಗ್ರೇವಿನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀರಿನಷ್ಟು ಕರೆಕ್ಟಾಗಿರುತ್ತೆ. ನೀವು ಸ್ವಲ್ಪ ನೋಡಿಬಿಟ್ಟು ಉಪ್ಪು ಸಹ ಹಾಕೊಳ್ಳಿ ಆಯಿತಾ. ಇದಕ್ಕೆ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ತಾಯಿದ್ದೀನಿ.
ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದೀನಿ, ಯಾಕಂದರೆ ಆಲ್ರೆಡಿ ಹಲಸಿನಕಾಯಿ ಮತ್ತು ಅಕ್ಕಿ ಇರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ತೀನಿ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೀಗ ನೀವು ಲಾಸ್ಟಲ್ಲಿ ಒಂದು ಚಿಕ್ಕದಾದಂಥ ಲೆಮನ್ ಜ್ಯೂಸ್ನ ಹಾಕಿ ಆಯ್ತಾ. ಏನಕ್ಕಂದರೆ ನೀವು ಮಾಡುವಂಥ ಬಿರಿಯಾನಿ ನಾವು ಕುಕ್ಕರಲ್ಲಿ ಬಿರಿಯಾನಿ ಮಾಡೋದ್ರಿಂದ ಸೊ ಅದು ಒಂದಕ್ಕೊಂದು ರೈಸ್ ಅಂಟ್ಕೊಳ್ಳಲ್ಲ, ಕ್ಲೀನಾಗಿ ಉದುರುದ್ರಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ಲಾಸ್ಟಲ್ಲಿ ಲೆಮನ್ನ ಕ್ವೀಸ್ ಮಾಡ್ತಾಯಿದ್ದೀನಿ. ಸೊ ಈಗ ನೀವು ಈ ಥರ ಕುಕ್ಕರ್ನ ಹಾಕ್ಬಿಟ್ಟು ಸೊ ಇದಕ್ಕೆ ವಿಷಲ್ನ ಹಾಕಿ ಒಂದು ವಿಷಲ್ ನೋಡ್ಕೊಳ್ಳಿ ಆಯಿತಾ. ಆಲ್ಮೋಸ್ಟ್ ಆಯಿತು ಒಂದು ವಿಷಲ್ಲು, ಈಗ ಇನ್ನೊಂದು ವಿಷಲ್ ಆದರೆ ಆಯಿತು. ಆಲ್ಮೋಸ್ಟ್ 2 ವಿಷಲ್ ಆಯ್ತು ಅಂದ್ಕೊತೀರಿ. ನೀವು ಕುಕ್ಕರ್ ಕೂಲ್ ಡೌನ್ ಆದ ನಂತರ ವಿಷಲ್ನ ನೀವು ಕುಕ್ಕರ್ನ ಓಪನ್ ಮಾಡೈತಂತ ಸಡನ್ಲಿ ಓಪನ್ ಮಾಡೋಕ್ಕೆ ಹೋಗಬೇಡಿ. ಸಡನ್ಲಿ ಓಪನ್ ಮಾಡಿರಷ್ಟೇ ಬ್ಲಾಸ್ಟ್ ಆಗಿಬಿಡುತ್ತೆ ಕುಕ್ಕರ್. ಸೊ ಕುಕ್ಕರ್ ಕೂಲ್ ಡೌನ್ ಆದ ನಂತರ ಓಪನ್ ಮಾಡಿದ ನಂತರ ನೋಡಿ ಈ ಥರ ನೀವು ಉದುದ್ರಾದ ತಳಪಕಟ್ಟಿ ಸ್ಟೈಲಲ್ಲಿ ಈ ಹಲಸಿನಕಾಯಿನ ಬಿರಿಯಾನಿನ ನೋಡ್ಬೋದು. ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿತ್ತು ಮತ್ತು ಕ್ರೇಜಿಯಾಗಿತ್ತು. ನೀವು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಆದ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ಲಿವರೆಗೆ ಟಾಟಾ ಬಾಯ್ ಬಾಯ್.